ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 10ನೇ ಸಂಚಿಕೆ. ರಾತ್ರಿ ಊಟ ಮುಗಿಸಿ ದೂರದರ್ಶನ ನೋಡುತ್ತಾ ಕುಳಿತಿದ್ದಳು ಪುಣ್ಯ. ತನ್ನ ತಾಯಿಯೊಂದಿಗೆ ಮಾತನಾಡಿ ಮಲಗಲೆಂದು ಹೋಗುತ್ತಿದ್ದವನನ್ನು ಕಂಡ ಪುಣ್ಯ ದೂರದರ್ಶನ ಬಂದ್ ಮಾಡಿ ಅವನಿಗಿಂತ ಮುಂದೆ ಓಡಿ ಹೋಗಿ ಕೋಣೆಯೊಳಗಿಂದ ವಂಶ್ ತಲೆದಿಂಬು ಹಾಗೂ ಚಾದರ ಚಾಪೆಯನ್ನು ಕೋಣೆಯಿಂದ ಹೊರಕ್ಕೆ ಎಸೆದು ಅಲ್ಲೇ ಬಿದ್ದುಕೊಳ್ಳಿ ಎಂದು ಹೇಳಿ ಕೋಣೆಯ ಬಾಗಿಲು ಹಾಕಿದಳು. ಯೋಳ ನನ್ನೇ ನನ್ನ ಕೋಣೆಯಿಂದ ಹೊರಗೆ ಹಾಕ್ತಾಳೆ. ಇರ್ಲಿ ಎಲ್ಲಿಗೆ ಹೋಗ್ತಾರೆ, ನಮಗೂ ಒಂದು ಚಾನ್ಸ್ ಸಿಗುತ್ತೆ, ಆವಾಗ ನೋಡ್ಕೊಳ್ತೇನೆ ಎಂದವನು ಚಾಪೆ ಹಾಸಿ ಮಲಗಿದನು. ಬೆಳಗ್ಗೆ 6 ಗಂಟೆಯಷ್ಟೊತ್ತಿಗೆ ತ್ರಿಶೂಲಾಪುರ ತಲುಪಿದ್ದರು ಅನಂತಮೂರ್ತಿ ಪರಿವಾರ. ಮನೆಯ ಆಳಿಗೆ ಹೇಳಿ ಮನೆಯನ್ನು ಶುಚಿಗೊಳಿಸಿದ್ದರು. ಅವರು ಕಾರಿನಿಂದ ಇಳಿಯುವುದನ್ನು ನೋಡಿದವ, ಬನ್ನಿ ಯಜಮಾನ್ರೆ, ಕೊಡಿ ಆ ಚೀಲನ, ನಾನು ತಗೊಂಡು ಹೋಗ್ತೀನಿ ಎಂದು ಓಡಿ ಬಂದನು ಮನೆ ಕೆಲಸದವ ಮಂಜು. ಹೇಗಿದ್ದೀಯಾ ಎಂದು ಅನಂತಮೂರ್ತಿ ಕೇಳಿದಾಗ, ನಾನಿದ್ದೀನಿ ಬುದ್ಧಿ, ಈ ಊರಲ್ಲಿರೋರೆಲ್ಲ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡಿಕೊಂಡು ಬದುಕುತ್ತಿದ್ದಾರೆ, ಎಲ್ಲ ನಮ್ಮ ಹಣೆ ಬರಹ ಎಂದು ಮಂಜು ಹೇಳಿದಾಗ, ಯಾಕೆ ಹಾಗೆ ಹೇಳ್ತೀಯ? ಏನೋ ಚಿಂತೆ ಮಾಡಬೇಡ, ಈ ಊರಿನ ಬಗ್ಗೆ ನಾನೂ ಕೇಳಿದ್ದೆ. ನೀನು ಇದನ್ನೆಲ್ಲ ನಮ್ಮ ಮನೆಯವರ ಮುಂದೆ ಮಾತಾಡಬೇಡ, ಅವರಿಗೆ ಯಾವ ವಿಷಯವೂ ಗೊತ್ತಿಲ್ಲ, ಎಲ್ಲ ಒಳ್ಳೆಯದಾಗುತ್ತೆ ಎಂದು ಮನೆಯೊಳಕ್ಕೆ ಹೋದರು ಅನಂತಮೂರ್ತಿ. ಅವರ ಹಿಂದೆ ಸುಜಾತ ಹಾಗೂ ಅನ್ನಪೂರ್ಣ ಹೋದರು. ಕಣ್ಣು ಮಿಟುಕಿಸದೆ ಬಾಯಿ ಬಿಟ್ಟುಕೊಂಡು ಮನೆ ನೋಡುತ್ತಿದ್ದ ಅಕ್ಷರ, ಈ ಮನೆಯಲ್ಲಿರೋಕೆ ಇಷ್ಟ ಇಲ್ಲ ಅಂತ ಹೇಳಿ ವಂಶು ಜೊತೆಗೆ ಆಗೋ ಮದುವೆನೂ ಕಳೆದುಕೊಂಡು ಬಿಟ್ಟೆ. ಇದೇನು ಮನೆನಾ ಅರಮನೆನಾ? ಇಷ್ಟು ಚೆನ್ನಾಗಿದೆ. ಏನೇ ಆಗಲಿ ಈ ಪುಣ್ಯನ ವಂಶುನಿಂದ ದೂರ ಮಾಡಿ ನಾನು ಈ ಮನೆ ಮಹಾರಾಣಿ ಆಗಬೇಕು. ಏನೇ ಆದರೂ ಅವಳನ್ನು ಈ ಮನೆಗೆ ಮಹಾರಾಣಿ ಆಗೋಕೆ ಬಿಡಬಾರ್ದು ಎಂದು ಯೋಚಿಸುತ್ತಲೇ ಮನೆಯೊಳಕ್ಕೆ ಬಂದಿದ್ದಳು ಅಕ್ಷರ. ವಾವ್, ಈ ಮನೆನ ಮಾರಿದರೆ ಕೋಟಿಗಟ್ಟಲೆ ಹಣ ಸಿಗುತ್ತೆ. ನನ್ನ ಜೊತೆಗೆ ನನ್ನ ಮುಂದಿನ ವಂಶನೂ ಕೂತು ತಿನ್ನಬಹುದು. ಅಷ್ಟು ಅದ್ಭುತವಾಗಿದೆ ಮನೆ. ಇಲ್ಲಿ ಇರುವವರೊಂದಿಗೆ ಇವರು ಹೇಳುವುದನ್ನು ಅನ್ನಿಸಿಕೊಂಡು ಇರುವುದಕ್ಕಿಂತ ನಾನೇ ಈ ಮನೆಗೆ ರಾಜನಾದರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ನನ್ನ ತಂಗಿ ಯಾರ ಹಂಗೂ ಇಲ್ಲದೆ ಬದುಕಬಹುದು. ಈ ಮನೆಯನ್ನು ಹೇಗಾದರೂ ಮಾಡಿ ನನ್ನ ವಶಕ್ಕೆ ಪಡೆದುಕೊಳ್ಳಲೇಬೇಕು. ಆಮೇಲೆ ನಾನೇ ರಾಜ ಈ ಮನೆಗೆ ಎಂದು ಯೋಚಿಸುತ್ತಾ ಮನೆಯೊಳಕ್ಕೆ ಕಾಲಿಟ್ಟಿದ್ದನು ಅರುಣ್. ಮೆಟ್ಟಿಲಿಳಿದು ಬರುತ್ತಿದ್ದವನಿಗೆ ಅಡುಗೆ ಕೋಣೆಯಿಂದ ಘಮಘಮ ಪರಿಮಳ ಬರುತ್ತಿತ್ತು. ವಾವ್, ಒಳ್ಳೆ ಸಾಂಬಾರ್ ಸ್ಮೆಲ್. ಏನು ಮಾಡ್ತಿರಬಹುದು ಇವರು ಎಂದು ವಂಶ್ ಅಡುಗೆ ಕೋಣೆಗೆ ಬಂದಾಗ ಪುಣ್ಯ ತಿಂಡಿ ತಯಾರು ಮಾಡುತ್ತಿದ್ದಳು. ರೀ, ಅಡುಗೆ ಬರದಿದ್ರೆ ಮಾಡೋದೇನು ಬೇಡ, ಹೋಟೆಲಿಂದ ತರ್ತೀನಿ ಎಂದು ವಂಶ್ ಹೇಳಿದಾಗ, ಏನೂ ಇಲ್ಲ, ನನಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ನಾನು ಮಾಡೋ ಅಡುಗೆ ನನ್ನ ಮನೆಯವರಿಗೆ ತುಂಬ ಇಷ್ಟ ಗೊತ್ತಾ ಎಂದು ಪುಣ್ಯ ಹೇಳಿದಾಗ, ತಿಂದವರು ಆರಾಮವಾಗೇ ಇದ್ದರು ತಾನೆ? ಅವರಿಗೆ ಏನೂ ಆಗಿರಲಿಲ್ಲ ತಾನೆ? ಮೊನ್ನೆ ಒಂದು ಸೀರಿಯಲ್ ನೋಡಿದೆ, ಅದರಲ್ಲಿ ಹೊಸದಾಗಿ ಮದುವೆ ಆಗಿರೋ ಹೆಂಡತಿ ಗಂಡನಿಗೆ ಅಡುಗೆ ಮಾಡ್ತಾಳಂತೆ. ಅದೇನೋ ಪಲಾವ್ ಮಾಡಿದ್ಲಂತೆ. ಹೇಗೆ ಮಾಡಿದ್ಲು ಅಂತ ಗಂಡ ಕೇಳಿದ್ದಕ್ಕೆ ಹೆಂಡತಿ ವಿವರಣೆ ಕೊಟ್ಟಾಗ ಅದನ್ನು ಕೇಳಿ ಗಂಡನಿಗೆ ವಾಂತಿ ಬಂದಿತ್ತಂತೆ. ನೀವು ಹಾಗೇನಾ ಅಂತ ಕೇಳಿದ್ದು ಅಷ್ಟೇ ಎಂದು ನಗುತ್ತಾ ಹೇಳಿದನು ವಂಶ್. ಅವನ ಕಡೆ ಉರಿ ನೋಟ ಬೀರಿದವಳು, ಎಂಥದ್ದೂ ಇಲ್ಲ, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಎಂದವಳನ್ನು ನೋಡಿದ ವಂಶ್ ಕೋಪದಲ್ಲಿ, ಚೆನ್ನಾಗೇ ಕಾಣ್ತೀರಾ ಎಂದನು. ಹೋಗ್ರಿ ಕೂತ್ಕೊಳ್ಳಿ, ಬಡಿಸ್ತೀನಿ ಎಂದಳು. ಬಿಸಿ ಬಿಸಿ ದೋಸೆ ಚಟ್ನಿ ಜೊತೆಗೆ ಸಾಂಬಾರ್ ಬಡಿಸಿದ್ದಳು. ಅದನ್ನು ತಿಂದ ವಂಶ್, ವಾವ್, ಅದ್ಭುತ, ಅಮೋಘ, ವೆರಿ ಟೇಸ್ಟಿ, ಸೂಪರಾಗಿ ಅಡುಗೆ ಮಾಡ್ತೀರ್ರಿ, ಹೋಟೆಲ್ ಇಡಬಹುದೇನೋ ಎಂದು ವಂಶ್ ಹೇಳಿದ. ಇಡೋಣ, ಅದಕ್ಕೇನಂತೆ, ಹೇಗಿದ್ರೂ ಕೆಲಸ ಬಿಟ್ಟಿದ್ದೀರಲ್ಲ, ಹೋಟೆಲ್ ಕೆಲಸ ಮಾಡಿಕೊಂಡೇ ಇರಿ, ನಾನು ಸಂಜೆ ಬರ್ತೀನಿ ಹಣ ಲೆಕ್ಕ ಹಾಕೋಕೆ ಎಂದು ಪುಣ್ಯ ನಗುತ್ತಾ ಹೋದಳು. ಬರೋವಾಗ ಸಿಕ್ಕಾಪಟ್ಟೆ ಸೈಲೆಂಟ್ ಇದ್ರು, ಇವಾಗ ನನಗೇ ಕೌಂಟರ್ ಕೊಡ್ತಾರೆ ಎಂದು ಮನದಲ್ಲೇ ಹೇಳಿಕೊಂಡವನು ತಿಂಡಿ ಖಾಲಿ ಮಾಡಿದ್ದ. ಏನು ಬೇಕಾದರೂ ಆಗಬಹುದು, ಆದರೆ ಈ ಹುಡುಗಿರು ರೆಡಿ ಆಗೋವಾಗ ಅಂತೂ ಕಾಯೋದು ಕಷ್ಟ. ಅಲ್ಲ, ಇವರು ರೆಡಿ ಆಗೋಕ್ಕೆ ಹೋಗಿನೇ 1 hour ಆಯಿತು, ಇನ್ನೂ ಬಂದಿಲ್ಲ. ಇವತ್ತೇ ಬರ್ತಾರೋ ಇಲ್ವೋ. ನೇಹ ಮದುವೆಗೆ ಹೋಗೋಕೆ ತಯಾರಾಗಿ ನಿಂತವನು ಒಬ್ಬನೇ ಮಾತಾಡಿಕೊಳ್ಳುತ್ತಿದ್ದನು. ಪುಣ್ಯ ತಯಾರಾಗುತ್ತಿದ್ದ ಕೋಣೆಯ ಬಾಗಿಲು
ಬಡಿಯಬೇಕು ಅನ್ನುವಷ್ಟರಲ್ಲಿ ಪುಣ್ಯ ಬಾಗಿಲು ತೆರೆದು ಹೊರಬಂದಿದ್ದಳು. ಕೆಂಪು ಬಣ್ಣದ ಸೀರೆ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್, ಕೈ ತುಂಬ ಕೆಂಪು ಬಣ್ಣದ ಬಳೆ, ಕಿವಿಯಲ್ಲಿ ಸೀರೆಗೆ ಒಪ್ಪುವ ದೊಡ್ಡದೊಂದು ಕಿವಿಯೋಲೆ ನೇತಾಡುತ್ತಿತ್ತು. ನೀಳ ಹುಬ್ಬುಗಳ ಮಧ್ಯೆ ಕೆಂಪು ಬಣ್ಣದ ಬಿಂದಿ, ಕೆಂಪು ಬಣ್ಣದ ಲಿಪ್ಸ್ಟಿಕ್, ಮುಖಕ್ಕೆ ಒಪ್ಪುವಷ್ಟು ಮೇಕಪ್, ಕೂದಲನ್ನು ಹಾಗೆ ಬಾಚಿ ಇಳಿಬಿಟ್ಟಿದ್ದಳು. ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ವಂಶ್ಗೆ ವಾಸುಕಿ ವೈಭವ್ ಹಾಡೊಂದು ನೆನಪಿಗೆ ಬಂದಿತ್ತು. ಯಾಕ್ರಿ, ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ದೀರಿ ಎಂದು ಪುಣ್ಯ ಕೇಳಿದಾಗ, ಏನಿಲ್ಲ ರೀ, ಹಾರ್ಟು ಬಾಯಿಗೆ ಬಂದಂಗಾಯ್ತು. ಬನ್ನಿ ಹೋಗೋಣ ಮದುವೆಗೆ ಎಂದನು ವಂಶ್. ಏನೋ ನನಗೆ ಅರ್ಥ ಆಗಲಿಲ್ಲ. ಇವಾಗ ಬೇಗ ಬನ್ನಿ, ಲೇಟ್ ಆಗುತ್ತೆ ಆಮೇಲೆ ಎಂದು ಪುಣ್ಯ ಮುಂದೆ ನಡೆದಳು. ಅವಳು ಹೋದ ದಾರಿಯನ್ನೇ ನೋಡುತ್ತಿದ್ದವನು, ನನ್ನ ಕನಸಲ್ಲಿ ಬರುತ್ತಿದ್ದ ಹುಡುಗಿ ಇವರೇನಾ? ಹೃದಯ ಯಾಕೋ ಹಾಗೆ ಹೇಳ್ತಾ ಇದೆ. ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಮಾತು ಕೇಳಿದರೆ ಮಾತಾಡ್ತಾ ಇರಬೇಕು ಅನಿಸುತ್ತೆ. ಅಬ್ಬಾ, ಸೂಪರ್ ನನ್ನ ಹುಡುಗಿ ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಿದ್ದ ವಂಶ್. ರೀ, ಬೇಗ ಬನ್ರಿ ಎಂದು ಪುಣ್ಯ ಕರೆದಾಗ, ಹ್ಞೂ ಬಂದೆ ರೀ ಎಂದು ಹೋಗಿ ಕಾರಿನಲ್ಲಿ ಕುಳಿತುಕೊಂಡು ಕಾರು ಚಲಾಯಿಸಿದನು. ನೇಹಾ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದಳು. ಪುಣ್ಯ ಹಾಗೂ ವಂಶ್ನನ್ನು ನೋಡಿ ನಗು ಬೀರಿದಳು. ಅವಳ ಬಳಿಗೆ ಪುಣ್ಯ ಬಂದಾಗ, ಲೇ, ಏನೇ ನೀನು ಅರ್ಜೆಂಟಾಗಿ ಮದುವೆ ಆಯಿತು ಅಂದೆ, ಹುಡುಗನನ್ನು ನೋಡಿದರೆ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ದಾನಲ್ಲೇ ಎಂದು ಪುಣ್ಯ ಹೇಳಿದಾಗ, ಸುಮ್ಮನೆ ಇರೆ, ಏನೇನೋ ಹೇಳಬೇಡ ಎಂದಳು ಪುಣ್ಯ. ಏನೇ ಹೇಳು ಪುಣ್ಯ, ನಿಮ್ಮ ಜೋಡಿ ಸೂಪರ್ ಕಣೆ, ಕ್ಯೂಟ್ ಕಪಲ್ಸ್ ನೀವು ಎಂದಳು ನೇಹಾ. ಪುಣ್ಯ ವಂಶ್ನನ್ನು ನೋಡಿ, ನಿಜಾನೇ, ಚೆನ್ನಾಗೇ ಇದ್ದಾರೆ, ತುಂಬ ಒಳ್ಳೆಯವರು. ಪುಣ್ಯ, ನಿಜವಾಗಿಯೂ ನಿನ್ನ ಪುಣ್ಯ ಕಣೆ ಅವನು ಸಿಕ್ಕಿದ್ದು ಎಂದು ಮನದಲ್ಲೇ ಅಂದುಕೊಂಡಳು ಪುಣ್ಯ. ಮದುವೆ ಮುಗಿಸಿ ನವವಧುವರರಿಗೆ ಶುಭಾಶಯ ಹೇಳಿ ಅವರೊಂದಿಗೆ ಸೆಲ್ಫಿ ತೆಗೆದು ಚೆನ್ನಾಗಿ ಊಟ ಮಾಡಿ ಅಲ್ಲಿಂದ ಪುಣ್ಯ ತಾಯಿ ಮನೆಗೆ ಹೊರಟರು. ಸಂಜೆಯವರೆಗೂ ಹರಟೆ ಹೊಡೆದು ನಂತರ ತ್ರಿಶೂಲಾಪುರಕ್ಕೆ ಹೋಗುವ ವಿಷಯ ತಿಳಿಸಿದರು. ಒಳ್ಳೆಯದಾಗಲಿ ಎಂದು ಹರಸಿದ್ದರು ರವಿಕುಮಾರ್ ಹಾಗೂ ಪದ್ಮ. ಅಕ್ಕ, ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಕಣೆ ಎಂದು ಶ್ರೇಯಾ ಅತ್ತಾಗ, ನಾನು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೇನೆ ಎಂದು ಪುಣ್ಯನೂ ಅತ್ತಳು. ಯಾವತ್ತಾದರೂ ನಮ್ಮನ್ನೆಲ್ಲ ಬಿಟ್ಟು ಅತ್ತೆ ಮನೆಗೆ ಹೋಗಲೇಬೇಕಲ್ವಾ, ಅಳು ಯಾಕೆ, ಸ್ವಲ್ಪ ದಿನ ಬಿಟ್ಟು ನಾವು ಅಲ್ಲಿಗೆ ಬಂದು ಸ್ವಲ್ಪ ದಿನ ಇದ್ದು ಹೋಗುತ್ತೇವೆ ಎಂದು ರವಿಕುಮಾರ್ ಹೇಳಿದಾಗ ಸಮಾಧಾನ ಮಾಡಿಕೊಂಡಳು ಪುಣ್ಯ. ತಂದೆ ತಾಯಿಯ ಆಶೀರ್ವಾದ ಪಡೆದು ಮತ್ತೆ ತಮ್ಮ ಮನೆಗೆ ಹಿಂದಿರುಗಿದರು ಪುಣ್ಯ ವಂಶ್. ಊಟ ಮುಗಿಸಿದವಳು ತನ್ನ ಕೋಣೆಯತ್ತ ಬಂದಾಗ ವಂಶ್ ಅದಾಗಲೇ ಅವಳ ತಲೆದಿಂಬು ಹಾಗೂ ಚಾದರ, ಅದರ ಜೊತೆಗೆ ಚಾಪೆಯನ್ನು ಹೊರಗಡೆ ಇಟ್ಟಿದ್ದ. ಅದನ್ನು ಕಂಡ ಪುಣ್ಯ ಅವನನ್ನೇ ನೋಡುತ್ತಾ ನಿಂತಳು. ನಿನ್ನೆ ನನ್ನ ಕೋಣೆಯಿಂದ ಹೊರಗೆ ಹಾಕಿದ್ರಿ ಅಲ್ವಾ, ಇವತ್ತು ನೀವು ಹೊರಗಡೆ ಮಲಗಿ ಎಂದು ವಂಶ್ ಹೇಳಿದಾಗ, ರೀ, ನನ್ನನ್ನು ಒಬ್ಬಳೇ ಇಲ್ಲಿ ಮಲಗೋಕೆ ಬಿಡಬೇಡ್ರಿ, ಭಯ ಆಗುತ್ತೆ ರೀ, ಪ್ಲೀಸ್, ದೆವ್ವ ಏನಾದರೂ ಬಂದರೆ ಎಂದು ಪುಣ್ಯ ಹೇಳಿದಾಗ, ನಿನ್ನೆ ನನ್ನ ಹತ್ರ ಬಂದು ಮಾತಾಡಿದೆ, ಇವತ್ತು ನಿಮ್ಮ ಹತ್ರ ಬಂದು ಮಾತಾಡಬಹುದು, ಗುಡ್ ನೈಟ್, ಬದುಕಿದ್ರೆ ಬೆಳಗ್ಗೆ ಮಾತಾಡೋಣ ಎಂದು ಹೇಳಿ ಕೋಣೆಯ ಬಾಗಿಲು ಹಾಕಿಯೇ ಬಿಟ್ಟನು ವಂಶ್. ಅಯ್ಯೋ, ಹೋಗೇ ಬಿಟ್ರು, ನಾನೊಬ್ಬಳೇ ಇಲ್ಲಿ ಹೇಗೆ ಮಲಗೋದು, ನನಗಂತೂ ತುಂಬ ಭಯ ಆಗುತ್ತೆ. ದುರ್ಗಮ್ಮ, ದೆವ್ವ ಏನಾದರೂ ಬಂದರೆ ನೀನೇ ನನ್ನ ಕಾಪಾಡಬೇಕು ಎಂದು ಭಯದಲ್ಲೇ ಚಾಪೆ ಹಾಸಿ ಚಾದರವನ್ನು ತಲೆಪೂರ್ತಿ ಎಳೆದು ಮಲಗಿದಳು. ನಿದ್ದೆ ಬಾರದೆ ಒದ್ದಾಡುತ್ತಿದ್ದಳು. ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ನಿದ್ದೆ ಹತ್ತಿತ್ತು ಪುಣ್ಯಗೆ. ಹತ್ತಿರದಲ್ಲೇ ಏನೋ ಸದ್ದಾದ ಹಾಗೆ ಕೇಳಿಸಿತ್ತು. ಎಚ್ಚೆತ್ತವಳು ಚಾದರ ತೆಗೆದು ನೋಡಲು ಭಯಪಟ್ಟಳು. ಮತ್ತೆ ಚಾದರ ಎಳೆದ ಅನುಭವವಾದಾಗ ಇನ್ನೂ ಹೆದರಿದಳು. ಹೆದರಿಯೇ ಮಲಗಿದವಳ ಕಿವಿಯ ಬಳಿ ಯಾರೋ ಮೆತ್ತಗೆ ಪುಣ್ಯ ಎಂದು ಕರೆದ ಹಾಗಾಯಿತು. ಒಮ್ಮೆಲೆ ಎದ್ದು ಕೂತವಳು, ಅಯ್ಯಯ್ಯೋ, ದೆವ್ವ ದೆವ್ವ, ವಂಶ್ ಕಾಪಾಡಿ ಕಾಪಾಡಿ ಎಂದು ಎದ್ದು ಕೂತು ಕೂಗಾಡತೊಡಗಿದಳು ಪುಣ್ಯ. ಎಂದು ಜೋರಾಗಿ ನಗುತ್ತಾ ಅವಳ ಪಕ್ಕದಲ್ಲೇ ಕೂತಿದ್ದ ವಂಶ್. ಏನ್ರಿ ನೀವು ಇಷ್ಟೊಂದು ಹೆದರೋದಾ? ನಾನೇನು ತಮಾಷೆ ಮಾಡೋಕೆ ಹೋಗಿದ್ದು, ನೀವು ನಿಜವಾಗ್ಲೂ ಹೆದರಿದ್ರಿ ಎಂದು ಹೇಳಿ ವಂಶ್ ನಕ್ಕನು. ತಲೆ ಹರಟೆ,
ಸುಮ್ಮನೆ ಹೋಗಿ ಬಿದ್ದುಕೊಳ್ಳ್ರಿ, ನೆಮ್ಮದಿಯಾಗಿ ಮಲಗೋಕ್ಕೂ ಬಿಡಲ್ಲ ಎಂದು ಸುಧಾರಿಸಿಕೊಳ್ಳುತ್ತಾ ಮಲಗಲು ಹೋಗುತ್ತಿದ್ದವನನ್ನು ತಡೆದು, ಹೋಗಿ ರೂಮ್ನಲ್ಲೇ ಮಲಗಿ, ನನಗೆ ಹುಡುಗಿರು ಕಷ್ಟಪಡೋದನ್ನು ನೋಡೋಕ್ಕೆ ಆಗಲ್ಲ ಎಂದನು ವಂಶ್. ಈ ಕೆಲಸನ ಆಗಲೇ ಮಾಡಬಹುದಿತ್ತೇನೋ, ಸುಮ್ಮನೆ ಇದೆಲ್ಲ ಬೇಕಿತ್ತಾ ಎನ್ನುತ್ತಾ ಕೋಣೆ ಕಡೆಗೆ ಹೋಗುತ್ತಿದ್ದವಳು ಮತ್ತೆ ವಂಶ್ ಕಡೆ ತಿರುಗಿ, ನಾನು ಕಷ್ಟಪಡೋವಾಗ ಬಂದರೆ ಸಾಕು, ಬೇರೆ ಹುಡುಗಿರು ಕಷ್ಟಪಡೋವಾಗ ಹೋದರೆ ನಾನು ಸುಮ್ಮನಿರಲ್ಲ ಎಂದು ಹೇಳಿ ನಗುತ್ತಾ ಹೋಗಿ ಕೋಣೆಯಲ್ಲಿ ಮಲಗಿದಳು ಪುಣ್ಯ. ಅಬ್ಬಾ, ಇವರಿಗೂ ಜೆಲಸ್. ಇರಲಿ ಇರಲಿ ಎಂದವನು ಚಾಪೆಯಲ್ಲೇ ಮಲಗಿದನು. ಬೆಳಗ್ಗೆದ್ದವರು ತ್ರಿಶೂಲಪುರಕ್ಕೆ ಹೋಗಲು ತಯಾರಾಗುತ್ತಿದ್ದರು. ವಂಶ್ ತನ್ನಮ್ಮನಿಗೆ ಕರೆ ಮಾಡಿ ಹೊರಡುವುದಾಗಿ ಹೇಳಿದನು. ತ್ರಿಶೂಲಪುರದ ತಲುಪಿದ ಮೇಲೆ ನನಗೆ ಕರೆ ಮಾಡಿ, ದಾರಿ ತೋರಿಸೋಕೆ ಜನ ಕಳುಹಿಸುತ್ತೇನೆ ಎಂದರು ಸುಜಾತ. ಸರಿ ಎಂದು ಹೇಳಿ ಹಿಂದಕ್ಕೆ ತಿರುಗಬೇಕಾದರೆ ಮತ್ತೆ ತನ್ನ ಸುಂದರ ಮಡದಿಯನ್ನು ನೋಡಿ ಕಳೆದು ಹೋಗಿದ್ದ ವಂಶ್. ಪಿಂಕ್ ಕಲರ್ ಸಾರಿ ಹಾಕಿ ದೇವತೆಯಂತೆ ಕಾಣಿಸುತ್ತಿದ್ದಳು ಪುಣ್ಯ. ಅಬ್ಬಾ, ಸೂಪರ್ ಫಿಗರ್ ಎಂದನು ವಂಶ್. ಏನಂದ್ರಿ ಎಂದು ಪುಣ್ಯ ಕೇಳಿದಾಗ, ಲೇಟ್ ಆಯಿತು, ಬೇಗ ಹೋಗೋಣ ಬನ್ನಿ, ಅದೆಷ್ಟು ಹೊತ್ತು ಮಾಡ್ತೀರಿ ಅಂದೆ ಎಂದನು ವಂಶ್. ನನಗೆ ಬೇರೆ ಏನೋ ಕೇಳಿಸ್ತು ಪುಣ್ಯ ಹೇಳಿದಾಗ, ಅದೇ ರೀ ಹೇಳಿದ್ದು, ಬೇಗ ಬನ್ರಿ ಎಂದವನು ಕಾರಲ್ಲಿ ಹೋಗಿ ಕೂತನು. ಡೀಸೆಂಟ್ ಅನ್ಕೊಂಡಿದ್ದೆ, ಲೋಫರ್ ಏನೇನೋ ಹೇಳ್ತಾರೆ, ಇರಲಿ ಗಂಡ ಅಲ್ವಾ ಎಂದು ನಸು ನಕ್ಕವಳು ಜೋಡಿಸಿಟ್ಟುಕೊಂಡಿದ್ದ ಎಲ್ಲ ವಸ್ತುಗಳನ್ನು ಕಾರಿನಲ್ಲಿಟ್ಟು ತ್ರಿಶೂಲಪುರದತ್ತ ನಡೆದಿದ್ದರು ಇಬ್ಬರು. ದಾರಿಯುದ್ದಕ್ಕೂ ಮಾತಾಡಿಕೊಂಡು ಹರಟೆ ಹೊಡೆದುಕೊಂಡು ಮಧ್ಯಾಹ್ನದ ಊಟ ಮುಗಿಸಿ ಸಂಜೆ ಕಾಫಿ ಮುಗಿಸಿ ರಾತ್ರಿ 7 ಗಂಟೆಯಷ್ಟೊತ್ತಿಗೆ ತ್ರಿಶೂಲಪುರದ ದಾರಿಯನ್ನು ತಲುಪಿದ್ದರು ವಂಶ್ ಹಾಗೂ ಪುಣ್ಯ. ಸುತ್ತಲೂ ದಟ್ಟನೆಯ ಕಾಡಿನ ನಡುವಿನ ದಾರಿ, ಕಾಡಿನ ಮಧ್ಯೆ ಕಿರಿಯದಾದ ಮಣ್ಣಿನ ರಸ್ತೆ. ಮಳೆ ಬಂದು ರಸ್ತೆ ಸ್ವಲ್ಪ ಹಾಳಾಗಿತ್ತು. ಕಷ್ಟಪಟ್ಟು ಕಾರು ಚಲಾಯಿಸುತ್ತಿದ್ದ ವಂಶ್. ಸ್ವಲ್ಪ ಕತ್ತಲಾಗಿದ್ದರಿಂದ ಆ ದಾರಿ ಸ್ವಲ್ಪ ಭಯ ಹುಟ್ಟಿಸಿತ್ತು ಇಬ್ಬರಲ್ಲೂ. ಮುಂದಕ್ಕೆ ಹೋಗುತ್ತಿದ್ದಂತೆ ದೊಡ್ಡದಾದ ಹಳೆಯದಾದ ಒಂದು ತ್ರಿಶೂಲ, ಅದರಲ್ಲಿ ತ್ರಿಶೂಲಪುರ ಎಂದು ಬರೆದಿತ್ತು. ತ್ರಿಶೂಲಪುರಕ್ಕೆ ಬರುವವರಿಗೆ ಸ್ವಾಗತ ಕೋರುತ್ತಿತ್ತು. ಅದೇಕೋ ಎಲ್ಲವನ್ನೂ ಹಿಂದೊಮ್ಮೆ ನೋಡಿದ ಅನುಭವ ಇಬ್ಬರಲ್ಲೂ. ರಸ್ತೆಗಳು ಪರಿಚಿತ ಎಂಬಂತಿತ್ತು. ಇಬ್ಬರು ಮೌನವಾಗಿ ಸುತ್ತಲಿನ ಪರಿಸರವನ್ನು ನೋಡುತ್ತಾ ಮುಂದಕ್ಕೆ ಸಾಗುತ್ತಿದ್ದರು. ಜನಗಳ ಸಂಚಾರವೇ ಇರಲಿಲ್ಲ ಆ ರಸ್ತೆಯಲ್ಲಿ. ಇನ್ನೇನು ಕಾರು ಊರಿನ ಹೆಬ್ಬಾಗಿಲನ್ನು ದಾಟಿ ಊರಿನ ಒಳಕ್ಕೆ ಬರಬೇಕು ಅನ್ನುವಷ್ಟರಲ್ಲಿ ಕಾರು ತನ್ನಷ್ಟಕ್ಕೆ ನಿಂತಿತ್ತು. ಮುಂದುವರಿಯುವುದು. ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.